ನಮಸ್ಕಾರ. ನಾನು ವೈಭವಿ ಗೋಪಿಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಇಒ. ಇವತ್ತು ಈ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಬಗ್ಗೆ ಕೆಲವೊಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಮೊದಲು ಜೀವಕ್ಕೆ ಏನಾದರೂ ಹಾನಿ ಆಗ್ತಾ ಇತ್ತು ಅಥವಾ ಸರ್ಜರಿ ಕಂಪಲ್ಸರಿ ಬೇಕೇ ಬೇಕಿತ್ತು ಬದುಕಲಿಕ್ಕೆ ಅಂದಾಗ ಮಾತ್ರ ಈ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಅಪ್ಲೈ ಆಗ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಲ್ಲದ ದಂಪತಿಗಳು ಸಾಕಷ್ಟು ಪ್ರಮಾಣ ಬೆಳೆದಿರೋದ್ರಿಂದ ಹಲವಾರು ಕಂಪನಿಗಳು ಕೂಡ ಈ ಇನ್ಫರ್ಟಿಲಿಟಿಯನ್ನು ಆ್ಯಡ್ ಮಾಡಿದ್ದಾರೆ. ಕೆಲವೊಂದು ಜನಕ್ಕೆ ಇದು ಮಾಹಿತಿ ಇದೆ, ಕೆಲವೊಂದು ಜನಕ್ಕೆ ಮಾಹಿತಿ ಇಲ್ಲ. ಸೊ ಇದು ಕ್ಯಾಶ್ಲೆಸ್ ಫೆಸಿಲಿಟಿ ಇನ್ಫರ್ಟಿಲಿಟಿನಲ್ಲೂ ಒಳಗಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಕ್ಯಾಶ್ಲೆಸ್ ಫೆಸಿಲಿಟಿ ತಗೊಳ್ಬೇಕಾದ್ರೆ ನೀವು ಯಾವ ಇನ್ಫರ್ಟಿಲಿಟಿ ಸೆಂಟರ್ಗೆ ಹೋಗಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಆದಮೇಲೆ ನಿಮಗೆ ಹಿಸ್ಟ್ರೋಸ್ಕೋಪಿ ಬೇಕೋ ಅಥವಾ ಲ್ಯಾಪ್ರೋಸ್ಕೋಪಿ ಬೇಕೋ ಅಥವಾ ನಿಮಗೆ IUI ಬೇಕೋ ಅಥವಾ IVF ಬೇಕೋ, ಇದು ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ. ಆ ಟೈಮಲ್ಲಿ ನನಗೆ ಈ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ದುಡ್ಡು ಇಲ್ಲ ಅನ್ನೋದು ಬರುತ್ತೆ. ಸೊ ನೀವು 2 ವರ್ಷ ಇನ್ಶೂರೆನ್ಸ್ ಮಾಡಿಸಿರ್ಬೇಕಾಗುತ್ತೆ. 2 ವರ್ಷದಿಂದ ಮೊದಲಿಂದ ನೀವು ಟ್ರೀಟ್ಮೆಂಟಿಗೆ ಒಳಗಾಗಿರಬೇಕಾಗುತ್ತೆ. ನೀವು ಸರಿಯಾದ ಮಾಹಿತಿಯನ್ನು ನಿಮ್ಮ ಹೆಲ್ತ್ ರಿಲೇಟೆಡು ನೀವು ಇನ್ಶೂರೆನ್ಸ್ ಕಂಪನಿಗೆ ಮೊದಲೇ ಕೊಡಬೇಕಾಗಿರುತ್ತೆ. ಇದು ಕೊಟ್ಟಾದ ಮೇಲೆ ನೀವು ಕ್ಯಾಶ್ಲೆಸ್ ಫೆಸಿಲಿಟಿಗೆ ಇದಕ್ಕೆ ಲ್ಯಾಪ್ರೋಸ್ಕೋಪಿಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ನಾವು ಒಂದು ಎಸ್ಟಿಮೇಟೆಡ್ ಬಿಲ್ ಕೊಟ್ಟರೆ ನೀವು ನಿಮ್ಮ ಇನ್ಶೂರೆನ್ಸ್ ಕಂಪನಿಗೆ ನೀವು ಕೊಡಬೇಕಾಗುತ್ತೆ. ಕೆಲವೊಂದು ದಾಖಲೆಗಳನ್ನು ಕೇಳ್ತಾರೆ, ಎಲ್ಲ KYC ಡಾಕ್ಯುಮೆಂಟ್ಸ್ನೆಲ್ಲ ಕೇಳ್ತಾರೆ. ಸೊ ಅದರಿಂದ ಅವರು ನಿಮಗೆ ಹೇಳ್ತಾರೆ ನೀವು ಕ್ಯಾಶ್ಲೆಸ್ ಫೆಸಿಲಿಟಿಗೆ ಈ ಟ್ರೀಟ್ಮೆಂಟು ಬರುತ್ತೋ ಅಥವಾ ಬರೋದಿಲ್ವೋ ಅನ್ನೋದು ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟ್ ನೀವು ಟ್ರೀಟ್ಮೆಂಟ್ಗೆ ಒಳಗಾಗಬಹುದು. ನೀವೇನು ಆ ಸಮಯದಲ್ಲಿ ಯಾವುದೇ ದುಡ್ಡು ಅಥವಾ ಯಾವುದೇ ರೀತಿಯಾದಂತಹ ಅಮೌಂಟನ್ನು ಕೊಡಬೇಕಾಗಿಲ್ಲ. ಕೇವಲ ಒಂದು 20-25% ಮಾತ್ರ ನೀವು ಹಾಸ್ಪಿಟಲ್ಗೆ ಪೇ ಮಾಡಬೇಕಾಗತ್ತೆ. ಮಿಕ್ಕಿದ್ದು ಇನ್ಶೂರೆನ್ಸ್ ಕಂಪನಿ ನಿಮಗೆ ವಿದಿನ್ 1 ಮಂತಲ್ಲಿ ನಿಮಗೆ ಕೊಡ್ತಾರೆ. ಆ ಅಮೌಂಟನ್ನು ನೀವು ಹಾಸ್ಪಿಟಲ್ಗೆ ಕೊಡಬೇಕಾಗುತ್ತೆ. ಈ ಎಲ್ಲ ಪ್ರೊಸೀಜರ್ ಇಡಲಿಕ್ಕೆ ಅಟ್ಲೀಸ್ಟು 1-1.5 ತಿಂಗಳು ಆಗಬಹುದು. ಬಟ್ ನಿಮಗೆ ಟ್ರೀಟ್ಮೆಂಟ್ ಮಾತ್ರ ಇಮಿಡಿಯೇಟ್ ಸಿಗುತ್ತೆ. ಸೊ ಅದಕ್ಕೆ ನೀವು ಈ ದುಡ್ಡಿಲ್ಲ ಅಥವಾ ಫೈನಾನ್ಷಿಯಲ್ ಬರ್ಡನ್ನಿಂದ ನಮಗೆ ಈ ಟ್ರೀಟ್ಮೆಂಟ್ ಒಳಗೆ ಆಗ್ತಿಲ್ಲ ಅಂದಲ್ಲಿ ನೀವು ಕೂಡಲೇ ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ಗೆ ನೀವು ಭೇಟಿ ನೀಡಿದಲ್ಲಿ ನೀವು ಕ್ಯಾಶ್ಲೆಸ್ ಫೆಸಿಲಿಟಿ ಇನ್ಶೂರೆನ್ಸನ್ನು ನೀವು ಅಪ್ಲೈ ಮಾಡಿಕೊಂಡು ನಿಮಗೆ ಬೇಕಾದಂಥ ಟ್ರೀಟ್ಮೆಂಟ್ ತೊಗೊಂಡು ಮಕ್ಕಳನ್ನು ಬೇಗ ಮಾಡ್ಕೋಬಹುದಾಗಿದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಏಜು ನಮ್ಮ ಕೈಯಲ್ಲಿ ಇರೋದಿಲ್ಲ, ಸಮಸ್ಯೆಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ. ಏಜ್ ಆಗ್ತಾ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಆ ಸಮಸ್ಯೆಗಳನ್ನು ಈಗಲೇ ಬಗೆಹರಿಸಬೇಕಾಗಿದ್ದು ನಿಮ್ಮ ಜವಾಬ್ದಾರಿ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ಗೆ ಒಳಗಾಗಿ ನೀವು ಮಗುನ ಮಾಡ್ಕೋಬಹುದು, ಈ ಕ್ಯಾಶ್ಲೆಸ್ ಫೆಸಿಲಿಟಿನ ಯೂಸ್ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.